Exercise 3.3 ಅಲ್ಲಿ tan 120 degree, second one 240 degree, tan 300 degree, secant 150 degree, secant 330 degree. ಓಕೆ, ಬಟ್ ನಿಮಗೆ ಟೇಬಲ್ಸ್ ಗೊತ್ತಿರಬೇಕಲ್ವಾ. ಸೈನ್ 0 degree is 0, ಸೈನ್ 30 degree is 1/2, ಸೈನ್ 45 degree is 1/√2, ಸೈನ್ 60 is √3/2, ಸೈನ್ 90 is 1. ಓಕೆ, ಸೊ ನಿಮಗೆ ಟೇಬಲ್ಸ್ ಡಿರೈವೇಷನ್ ಏನು ಕೇಳಲ್ಲ, ನಿಮ್ಗೆ ಆಲ್ರೆಡಿ ನೀವು 10th ಓದಿರೋದ್ರಿಂದ ಬೇಕಾಗಿಲ್ಲ. ಇನ್ ಕೇಸ್ ನಿಮಗೆ ಡಿರೈವೇಷನ್ ಮಾಡಬೇಕು ತಿಳ್ಕೊಬೇಕು ಅಂತಂದರೆ ನಾನು ನೆಕ್ಸ್ಟ್ ಸೆಷನಲ್ಲಿ ನಾನು ಡಿರೈವೇಷನ್ ತೋರಿಸ್ತೀನಿ. ಸೊ ನೆಕ್ಸ್ಟು ನೋಡಿ, ಟ್ಯಾನ್ 120 ಡಿಗ್ರಿ ಅಲ್ವಾ, ಟ್ಯಾನ್ ಸೊಲ್ಯೂಷನ್ ಟ್ಯಾನ್ 120 ಡಿಗ್ರಿ ಈಕ್ವಲ್ ಟು ಟ್ಯಾನ್ 120ನ ನಾನು ಏನಂತ ಬರ್ಕೋಬೋದು ಹೇಳಿದೆ ಅಲ್ವಾ. ಟ್ಯಾನ್ 120ನ ನೀವು ಟ್ಯಾನ್ 90 ಪ್ಲಸ್ ಥೀಟಾನಾರು ತಗೊಳ್ಳಿ, ಆರ್ ಟ್ಯಾನ್ 180 ಮೈನಸ್ 16 ತಗೊಳ್ಳಿ. ಎನಿ ಒನ್, ಯು ಕ್ಯಾನ್ ಚೂಸ್ ಎನಿ ಒನ್, ಎನಿ ಮೆಥಡ್. ಓಕೆ, ಸೊ ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ತಗೋತೀನಿ. ಓಕೆ, 90 ಪ್ಲಸ್ 30 ಈಸ್ 120 ಓನ್ಲಿ. ಸೊ ನೆನಪಿರಲಿ, 90 ಇದ್ದರೆ ಟ್ಯಾನ್ ಏನಾಗುತ್ತೆ, ಕಾಟ್ ಆಗಿ ಚೇಂಜಸ್ ಆಗುತ್ತೆ, ಕಾಟ್ ಅಂತ ಬರ್ಕೊಬಿಡಿ. ಓಕೆ, 90 ಪ್ಲಸ್ ಥೀಟಾ, 90 ಪ್ಲಸ್ ಥೀಟಾ ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ನೆಗೆಟಿವ್, ಕರೆಕ್ಟ್. ಓಕೆ, ಟ್ಯಾನ್ ನೆಗೆಟಿವ್ ಇರುತ್ತೆ ಸೆಕೆಂಡ್ ಕ್ವಾಡ್ರೆಂಟು. ಇಲ್ಲಾಂದರೆ ಫಸ್ಟ್ ನೋಡಿ 90 ಪ್ಲಸ್ ಥೀಟಾ ಅಲ್ವಾ, 90 ಪ್ಲಸ್ ಥೀಟಾ ಟ್ಯಾನ್ ಏನಾಗುತ್ತೆ, ಟ್ಯಾನ್ ಈಸ್ ನೆಗೆಟಿವ್, ಕರೆಕ್ಟ್. ನೆಕ್ಸ್ಟು 90 ಇದ್ದರೆ ಟ್ಯಾನ್ ಚೇಂಜಸ್ ಟು ಕಾಟ್. ನೆಕ್ಸ್ಟು ಟ್ಯಾನ್ 90 ಪ್ಲಸ್ ಥೀಟಾ ಈಸ್ ಮೈನಸ್ ಕಾಟ್ ಥೀಟಾ ಅಂತ ಬರ್ಕೋತಿದ್ರಿ. ಇಲ್ಲಿ ಥೀಟಾ ಪ್ಲೇಸಲ್ಲಿ ಏನಿದೆ, 30 ಡಿಗ್ರಿ ಇದೆ. ಓಕೆ, ಸೊ ಕಾಟ್ 30 ವ್ಯಾಲ್ಯೂ ಬೇಕು ನನಗೆ. ನೋಡಿ, ಟ್ಯಾನ್ 30 ವ್ಯಾಲ್ಯೂ ಏನಿದೆ, 1/√3. ಸೊ ಕಾಟ್ 30 ಅಂದರೆ ರೆಸಿಪ್ರೋಕಲ್ ಆಫ್ ಟ್ಯಾನ್ ಈಸ್ ಕಾಟ್ ಅಲ್ವಾ. ಸೊ 1/√3 ಚೇಂಜಸ್ ಟು √3/1. ಸೊ ಏನಾಗುತ್ತೆ, ಮೈನಸ್ √3. ಇಸ್ ದಿ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ. ಇದೇ ರೀತಿ ನೀವು ಬೇಕಾದ್ರೆ 180 ಮೈನಸ್ 60 ಅಂತ ನಾವು ತೊಗೊಂಡು ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಟ್ಯಾನ್ ಆಫ್ 240 ಡಿಗ್ರಿ. ಟ್ಯಾನ್ ಆಫ್ 240 ಡಿಗ್ರಿನ ನಾನು ಟ್ಯಾನ್ ಆಫ್ 270 ಡಿಗ್ರಿ ಪ್ಲಸ್ 270 ಮೈನಸ್ 30 ಅಂತ ಬರ್ಕೋಬೋದಲ್ವಾ. ಆರ್ ಅದರ್ ಇನ್ನೊಂದು ಟೈಪಲ್ಲಿ ಹೆಂಗೆ ಬರ್ಕೋತೀರಾ, 180 ಪ್ಲಸ್ 60 ಅಂತ ನಾನು ತೊಗೋಬೋದು. ಓಕೆ, 270 ಡಿಗ್ರಿ ಮೈನಸ್ 30 ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, 270 ಡಿಗ್ರಿ ಮೈನಸ್ 30, 270 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಥರ್ಡ್ ಕ್ವಾಡ್ರೆಂಟ್ ಅಲ್ವಾ. 270 ಮೈನಸ್ ಥೀಟಾ ಈ ಸೈಡ್ ಬರುತ್ತೆ, ಆ ಕಡೆ ಪ್ಲಸ್ ಆದರೆ ಫೋರ್ತ್ ಕ್ವಾಡ್ರೆಂಟು. ಸೊ 270 ಮೈನಸ್ ಥೀಟಾ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಏನಾಗಿರುತ್ತೆ, ಪಾಸಿಟಿವ್. ನೆಕ್ಸ್ಟು 270 ಇದ್ದರೆ ಆಟೋಮೆಟಿಕಲಿ ಟ್ಯಾನ್ ಚೇಂಜಸ್ ಟು ಕಾಟ್. ಓಕೆ, ಸೊ ಟ್ಯಾನ್ 270 ಮೈನಸ್ 30, ಸೊ ಟ್ಯಾನ್ 270 ಮೈನಸ್ ಥೀಟಾ ಏನಂತ ತಗೋತಿದ್ರಿ, ಕಾಟ್ ಥೀಟಾ ಅಂತ ತಗೋತಾ ಇದ್ರಲ್ವಾ. ಸೊ ಇನ್ ಪ್ಲೇಸ್ ಆಫ್ ಥೀಟಾ ಹಿಯರ್ 30 is there. ಸೊ ಟ್ಯಾನ್ 270 ಮೈನಸ್ 30 is ಪ್ಲಸ್ ಕಾಟ್ 30 ಡಿಗ್ರಿ. ಓಕೆ, ಸೊ ಕಾಟ್ 30 ಡಿಗ್ರಿ ವ್ಯಾಲ್ಯೂ, ಟ್ಯಾನ್ 30 is 1/√3, ಕಾಟ್ 30 is √3, ಪಾಸಿಟಿವ್ √3 ಬಂದಿದೆ. ಓಕೆ, ಅಕಸ್ಮಾತ್ ಏನಾದರೂ ಇಲ್ಲಿ ಕಾಟ್ 60 ಬಂದಿದ್ರೆ ಏನು ತಗೋತಾ ಇದ್ರಿ, 1/√3 ಅಂತ ತಗೋತಾ ಇದ್ರಿ ಅಲ್ವಾ. ನೆಕ್ಸ್ಟು ಟ್ಯಾನ್ 300 ಡಿಗ್ರಿ. ಸೊ ಟ್ಯಾನ್ 300 ಡಿಗ್ರಿನ ನಾನು ಟ್ಯಾನ್ ಆಫ್ 270 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ತೊಗೋಬೋದಲ್ವಾ. ಸೊ 300 ಈಸ್ 270 ಪ್ಲಸ್ 30. ಓಕೆ, ನೆಕ್ಸ್ಟು 270 ಪ್ಲಸ್ ಥೀಟಾ ಈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಇನ್ ಫೋರ್ತ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ನೆಗೆಟಿವ್, ಕರೆಕ್ಟ್. ನೆಕ್ಸ್ಟು 270 ಇದ್ದರೆ ಆಟೋಮೆಟಿಕಲಿ ಟ್ಯಾನ್ ಚೇಂಜಸ್ ಟು ಕಾಟ್. ಸೊ ಇನ್ ಪ್ಲೇಸ್ ಆಫ್ ಥೀಟಾ ಹಿಯರ್ 30 is there. ಓಕೆ, ಸೊ ಮೈನಸ್ ಕಾಟ್ 30 ವ್ಯಾಲ್ಯೂ ಈಸ್ ಮೈನಸ್ √3. ನೆಕ್ಸ್ಟು ಫೋರ್ತ್ ಒನ್ ನೋಡಿ, ಫೋರ್ತ್ ಒನ್ ಸಿಕ್ಯಾಂಟ್ 150 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 180 ಮೈನಸ್ 30 ಅಲ್ವಾ. 180 ಮೈನಸ್ 30 ಆರ್ 90 ಪ್ಲಸ್ 60. ಓಕೆ, ನೆಕ್ಸ್ಟ್ ಸಿಕ್ಯಾಂಟ್ 180 minus theta in which quadrant? 180 minus theta is in second quadrant, correct? In second quadrant
secant is negative. Okay, in second quadrant sine ಮತ್ತು cosecant ಮಾತ್ರ ಪಾಸಿಟಿವ್ ಇರುತ್ತೆ, secant ನೆಗೆಟಿವ್ ಇರುತ್ತೆ. ಸೊ 180 ಇರೋದ್ರಿಂದ secant changes to secant only. Okay, in place of theta 30 is there. So secant 30 ವ್ಯಾಲ್ಯೂ ಏನಿದೆ, secant ರೆಸಿಪ್ರೋಕಲ್ ಏನು cos, cos 30 is √3/2 ಆದರೆ secant 30 ಏನಾಗುತ್ತೆ ರೆಸಿಪ್ರೋಕಲ್ ಆಫ್ cos, ಸೊ 2/√3. got it? ನೋಡಿ ಎಷ್ಟು ಬೇಗ ಮಾಡ್ತಾ ಇದ್ದಾರೆ, ಯಾಕೆ ಹೇಳಿ, ನಿಮಗೆ ಟೇಬಲ್ಸ್ ನೆನಪಿದ್ರೆ ಮಾತ್ರ. ಓಕೆ, ಟೇಬಲ್ಸ್ ಗೊತ್ತಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಸೊ ಟೇಬಲ್ಸ್ ನೆನ್ಪಿಟ್ಕೊಂಡಿರಿ. ಮತ್ತು ನಾನು ಹೇಳಿದ್ನಲ್ಲ 90 + ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, 90 - ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಅದು ನೆನ್ಪಿಟ್ಕೊಂಡಿರಬೇಕು. ಓಕೆ, ಯಾಕಂದರೆ ಅದು ಸೈನ್ ಡಿಪೆಂಡ್ಸ್, ಯಾಕಂದರೆ ಸೈನು ನೀವು ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ, ಸೊ ಅದು ಗೊತ್ತಾಗಿರಬೇಕು. ನೆಕ್ಸ್ಟ್ 90 ಇದ್ದರೆ ಆಟೋಮೆಟಿಕಲಿ ರೇಷಿಯೋಸ್ ಆಲ್ಸೋ ಚೇಂಜಸ್ಸು. ಓಕೆ, ನೆಕ್ಸ್ಟು secant ಆಫ್ 330 ಡಿಗ್ರಿ. secant ಆಫ್ 330 ಡಿಗ್ರಿ ನಾನು ಏನಂತ ಬರ್ಕೊಳ್ಳೋಣ ನೋಡಿ, secant ಆಫ್ 360 ಡಿಗ್ರಿ - 30 ಡಿಗ್ರಿ ಅಂತ ಬರಿಬೋದಾ? 360 - 30 ಈಸ್ 330 ಓನ್ಲಿ. ನೆಕ್ಸ್ಟ್ 360 ಡಿಗ್ರಿ ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟು, 360 - ಥೀಟಾ ಈಸ್ ಫೋರ್ತ್ ಕ್ವಾಡ್ರೆಂಟ್. ಇನ್ ಫೋರ್ತ್ ಕ್ವಾಡ್ರೆಂಟ್ cos ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್, cos ಮತ್ತು ರೆಸಿಪ್ರೋಕಲ್ ಏನು secant, ಅದು ಪಾಸಿಟಿವ್ ಇರುತ್ತೆ. ಓಕೆ, ನೆಕ್ಸ್ಟು 360 ಇದ್ದರೆ ರೇಷಸ್ ಏನು ಚೇಂಜಸ್ ಆಗಲ್ಲ, ಸೇಮೇ ಬರುತ್ತೆ. ಸೊ secant changes to secant ಇನ್ ಪ್ಲೇಸ್ ಆಫ್ ಥೀಟಾ 30 is there. ಸೊ secant 30 ಏನು ಬರುತ್ತೆ, cos 30 is √3/2, secant 30 ರೆಸಿಪ್ರೋಕಲ್ ಆಫ್ √3/2 is 2/√3, ಪಾಸಿಟಿವ್ 2/√3. ಅರ್ಥ ಆಯ್ತಲ್ಲ ಫಸ್ಟು 5 ಪ್ರಾಬ್ಲಮ್ಸ್. ನೆಕ್ಸ್ಟು ಪ್ರಾಬ್ಲಮ್ಸ್ ಮಾಡ್ತೀವಿ. ನೆಕ್ಸ್ಟು 6th ಪ್ರಾಬ್ಲಮ್, secant 150. secant 150 ಕ್ಯಾನ್ ಬಿ ರಿಟರ್ನ್ ಆಸ್ secant ಆಫ್ 90 + 60. ಓಕೆ, ಆರ್ 180 - 30. ಓಕೆ, ನೆಕ್ಸ್ಟು 90 + ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ secant ಈಸ್ ನೆಗೆಟಿವ್. ಸೊ 90 ಇದ್ದರೆ secant ಆಟೋಮೆಟಿಕಲಿ ಚೇಂಜಸ್ ಟು cosecant. cosecant ಥೀಟಾ ಪ್ಲೇಸಲ್ಲಿ ಏನಿದೆ 60 ಡಿಗ್ರಿ ಇದೆ. ಓಕೆ, ಸೊ cosecant ರೆಸಿಪ್ರೋಕಲ್ ಏನಪ್ಪ, cosecant ರೆಸಿಪ್ರೋಕಲ್ ಈಸ್ ಸೈನ್ ಅಲ್ವಾ. ಸೊ sin 60 ಏನಾಗುತ್ತೆ, sin 60 ಈಸ್ √3/2. ಸೊ cosecant 60 ಏನಾಗುತ್ತೆ 2/√3 ಅಲ್ವಾ. ಸೊ 2/√3. ಓಕೆ, ಒಂದು ತ್ರೀ ರೇಷಿಯೋಸ್ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡಿದ್ರೆ ರಿಮೈನಿಂಗ್ 3 ರೇಷಿಯೋಸ್ನ ಉಲ್ಟಾ ಮಾಡ್ಕೊಬಿಡ್ತೀರಾ ಅಷ್ಟೇ. ಅರ್ಥ ಆಯ್ತಲ್ವಾ? ನೆಕ್ಸ್ಟು cosecant ಆಫ್ 135 ಕ್ಯಾನ್ ಬಿ ರಿಟರ್ನ್ ಆಸ್ cosecant ಆಫ್ 90 ಡಿಗ್ರಿ + 45 ಅಲ್ವಾ. 90 ಡಿಗ್ರಿ + 45 ಅಂತ ಬರ್ಕೋಬೋದು, ಆರ್ 180 ಡಿಗ್ರಿ - 45 ಅಂತನಾದರೂ ಬರ್ಕೋಬೋದು. ಓಕೆ, ನೆಕ್ಸ್ಟು cosecant 90 ಡಿಗ್ರಿ + 45 ಈಸ್, ಸೊ 90 + ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟು ಸೈನು ಮತ್ತು cosecant ರೆಸಿಪ್ರೋಕಲ್ ಪಾಸಿಟಿವ್ ಇರುತ್ತಲ್ವ, ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ cosecant ಆರ್ ಪಾಸಿಟಿವ್, ರಿಮೈನಿಂಗ್ ಅದರ್ ರೇಷಿಯೋಸ್ ಆರ್ ನೆಗೆಟಿವ್. ಸೊ cosecant ಇರೋದ್ರಿಂದ ಅದು ಪಾಸಿಟಿವ್ ಬರುತ್ತೆ. ಸೊ 90 ಇದ್ರೆ ಆಟೋಮೆಟಿಕಲಿ cosecant ಚೇಂಜಸ್ ಟು secant. ಓಕೆ, ಹಿಂಗೆ ನೆನ್ಪಿಟ್ಕೊಳ್ಳಿ, ಸೈನ್ ಕೋಸೈನ್ ಅದು ಮಾತ್ರ, ಅದು ರಿಲೇಷನ್ನು ಕೋ ಟರ್ಮಿನಲ್ ಆ್ಯಂಗಲ್ಸ್. ಓಕೆ, ಸೊ ಸೈನ್ ಚೇಂಜಸ್ ಟು ಕೋಸೈನ್, secant ಚೇಂಜಸ್ ಟು cosecant, ನೆಕ್ಸ್ಟ್ ಟ್ಯಾನ್ ಚೇಂಜಸ್ ಟು ಕೋಟ್ಯಾಂಜೆಂಟ್. ಸೊ ಈ ರೀತಿ ಚೇಂಜಸ್ ಆಗುತ್ತೆ. ಅದು ಬಿಟ್ಟು ರೆಸಿಪ್ರೋಕಲ್ ಚೇಂಜಸ್ ಮಾಡಿಬಿಡ್ತೀರಾ ನೀವು, ಚೇಂಜಸ್ ಟು ಕಾಸ್ ಅಂತ ಬರೆದ್ಬಿಡ್ತೀರಾ. ಓಕೆ, ಸೊ ಆ ರೀತಿ ಮಾಡಬಾರ್ದು. ಸೊ cosecant ಚೇಂಜಸ್ ಟು secant. ಸೊ 90 + 45 ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ cosecant ಈಸ್ ಪಾಸಿಟಿವ್ ಬರೆದಿದ್ದೀರಾ. ನೆಕ್ಸ್ಟು secant 45 ಅಂತ ಬರೀತಾರಲ್ವಾ, ಥೀಟಾ ಪ್ಲಸಲ್ಲಿ 45 ಇದೆ. ಸೊ secant ರೆಸಿಪ್ರೋಕಲ್ ಏನು cos ಅಲ್ವಾ, cos 45 ಈಸ್ 1/√2. ಸೊ secant 45 ಏನಾಗುತ್ತೆ √2/1 ಈಸ್ √2. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟು 8th ಒನ್ ನೋಡಿ, cosecant ಆಫ್ 225 ಡಿಗ್ರಿ. ಸೊ cosecant ಆಫ್ 225 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆಸ್ cosecant ಆಫ್ 180 ಡಿಗ್ರಿ + 45 ಡಿಗ್ರಿ ಅಂತ ಬರ್ಕೋಬೋದಾ.
180 plus 45 is 225. Okay. Next, 180 plus theta is in third quadrant, 180 plus theta. So 180 plus theta third quadrant ಅಲ್ಲಿ cosecant ನೆಗೆಟಿವ್, ಯಾಕಂದರೆ ಅಲ್ಲಿ ಕಾಟು ಮತ್ತು ಟ್ಯಾನ್ ಮಾತ್ರ ಪಾಸಿಟಿವ್ ಇರುತ್ತೆ. ಸೊ 180 ಇದರ ರೇಷಿಯೋಸ್ ಏನು ಚೇಂಜಸ್ ಆಗೋದಲ್ವಾ. ಸೊ cosecant changes to cosecant only. In place of theta 45 is there. Okay. So cosecant 45, cosecant reciprocal is sin alva. So sin 45 ಏನು, sin 45 is 1 by root 2. So cosecant 45 is root 2. So negative root 2 alva. Next, cosecant 315 degree. So cosecant 315 degree can be written as cosecant of ಹೆಂಗೆ ಬರೀತೀರಾ ನೋಡಿ, 180 degree plus 180 ಅಲ್ಲ 270 degree plus 45 ಅಂತ ತಗೋಬೋದಾ ನೋಡಿ. 270 plus 45 is 315 ತಾನೆ. ಓಕೆ ನೋಡಿ, 5 7 plus 4 is 11, 1 carry, 2 plus 1 is 3. ಓಕೆ. ನೆಕ್ಸ್ಟು ನೋಡಿ 270 plus theta is ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ವಾ. ಫೋರ್ತ್ ಕ್ವಾಡ್ರೆಂಟ್ ಕರೆಕ್ಟ್. 270 plus theta fourth quadrant. In fourth quadrant cosecant ಪಾಸಿಟಿವಾ ನೆಗೆಟಿವಾ, ನೆಗೆಟಿವ್ ಅಲ್ವಾ. ಅಲ್ಲಿ ಯಾವ್ದು ಪಾಸಿಟಿವ್ ಇರುತ್ತೆ, ಮತ್ತು ಕಾಸು ಮತ್ತು ಸಿಕ್ಯಾಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ಓಕೆ. ನೆಕ್ಸ್ಟು 270 ಇದ್ದರೆ ಆಟೋಮೆಟಿಕಲಿ cosecant ಚೇಂಜಸ್ ಟು ಸಿಕ್ಯಾಂಟ್. ನೆನ್ಪಿಟ್ಕೊಳ್ಳಿ, ಸಿಕ್ಯಾಂಟ್ ಇರುತ್ತೆ, ತೆಗೆದ್ಬಿಟ್ಟು ಸಿಕ್ಯಾಂಟ್ ಹಾಕಿ, ಸಿಕ್ಯಾಂಟ್ ಇದ್ದರೆ ಹಾಕಿ ಅಷ್ಟೇ. ಸಿಕ್ಯಾಂಟ್ಗೆ ಸೇರಿಸಿದ್ರೆ ಕೊಸಿಕ್ಯಾಂಟು, ಕೊಸಿಕ್ಯಾಂಟಿಂದ ಕೋನ ರಿಮೂವ್ ಮಾಡಿದ್ರೆ ಸಿಕ್ಯಾಂಟ್ ಅಷ್ಟೇ. ಸೊ ಸಿಕ್ಯಾಂಟ್ 45 degree. ಸೊ minus secant 45 degree is minus root 2. ಓಕೆ. ನೆಕ್ಸ್ಟ್ ಇದು ಯಾವ ಟೈಪಲ್ಲಿದೆ ನೋಡಿ, ಸೈನ್ ಆಫ್ ಮೈನಸ್ ಥೀಟಾ ಟೈಪಲ್ಲಿದೆ ಅಲ್ವಾ. ಸೈನ್ ಆಫ್ ಮೈನಸ್ ಥೀಟಾ ಏನಂತ ತಗೋತಾ ಇದ್ರಿ, ಮೈನಸ್ ಸೈನ್ ಥೀಟಾ ಅಲ್ವಾ. ಯಾಕಂದರೆ ಮೈನಸ್ ಸೈನ್ ಥೀಟಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಸಿಕ್ಯಾಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ಸೊ ಸೈನು ನೆಗೆಟಿವ್ ಇರುತ್ತೆ. ಸೊ ಆಟೋಮೆಟಿಕಲಿ ಸೈನ್ ಆಫ್ minus 150 ಚೇಂಜಸ್ ಟು ಮೈನಸ್ ಸೈನ್ 150. ಕರೆಕ್ಟ್. ಓಕೆ. ನೆಕ್ಸ್ಟ್ ಅಪ್ಲೈ ಮಾಡಿ ಈಗ. ಸೈನ್ ಆಫ್ 150 ಕ್ಯಾನ್ ಬಿ ರಿಟರ್ನ್ ಆಸ್ 90 plus 60. ಕರೆಕ್ಟ್. ನೆಕ್ಸ್ಟು ಮೈನಸ್ ಸೈನ್ ಆಫ್ ನೋಡಿ, ಫಸ್ಟು ಇಲ್ಲಿ ಮೈನಸ್ ಆಲ್ರೆಡಿ ಇದೆ. ಓಕೆ. ನೆಕ್ಸ್ಟು 90 plus theta, 90 plus theta ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತಲ್ವಾ. 90 plus theta ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಮತ್ತು ಕೊಸಿಕ್ಯಾಂಟ್ ಪಾಸಿಟಿವ್ ಇರುತ್ತೆ. ಸೊ ಇಲ್ಲಿ ಸೈನ್ ಇರೋದ್ರಿಂದ ಅದು ಪಾಸಿಟಿವ್ ಬರುತ್ತೆ. ಕರೆಕ್ಟ್. ಸೊ ಕಾಸ್ 60 degree. ಸೊ ಕಾಸ್ 60 ಅಂದರೆ ಕಾಸ್ 60 ಏನು, ಸೈನ್ 60 is root 3/2, ಕಾಸ್ 60 is 1/2. ಸೊ ಮೈನಸ್ 1/2 ನೋಡಿ, ಕಾಸ್ 60 is 1/2, ಇಲ್ಲಿ ಮೈನಸ್ ಇದೆ. ಸೊ ದಿಸ್ ಇಸ್ ದ ಫೈನಲ್. ನೋಡಿ 11th one, ಎಕ್ಸಸೈಸ್ 3.3 11th ಪ್ರಾಬ್ಲಮ್, ಟ್ಯಾನ್ ಆಫ್ ಮೈನಸ್ 220 degree. ಫಸ್ಟು ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಟ್ಯಾನ್ ಆಫ್ ಮೈನಸ್ ಥೀಟಾ ಅಲ್ವಾ. ಟ್ಯಾನ್ ಆಫ್ ಮೈನಸ್ ಥೀಟಾ ಏನಪ್ಪ, ಮೈನಸ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಆಫ್ ಮೈನಸ್ 220 degrees minus tan of 220 degree. Tan of minus 210 degree minus tan of 210 degree ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಈಗ ಅಪ್ಲೈ ಮಾಡಿ. tan of 220 degree ಕ್ಯಾನ್ ಬಿ ರಿಟರ್ನ್ ಆಸ್ 180 degree plus 30 degree ಅಂತ ಬರಬಹುದಾ. ಓಕೆ. ನೆಕ್ಸ್ಟು ನೋಡಿ 180 plus theta, 180 plus theta ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಪಾಸಿಟಿವ್, ಬಟ್ ಇಲ್ಲಿ ಆಲ್ರೆಡಿ ನೆಗೆಟಿವ್ ಇದೆ, ಅದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಅಪ್ಲೈ ಮಾಡ್ತೀರಾ, ಟ್ಯಾನು ಪಾಸಿಟಿವ್ ಬರುತ್ತೆ. ಓಕೆ. ನೆಕ್ಸ್ಟ್ 180 ಇದ್ದರೆ ಟ್ಯಾನ್ ಚೇಂಜಸ್ ಟು ಟ್ಯಾನ್ ಓನ್ಲಿ, ಟ್ಯಾನ್ ಆಫ್ 30 degree. ಇನ್ ಪ್ಲೇಸ್ ಆಫ್ ಥೀಟಾ 30 ಇಸ್ ದೇರ್. ಸೊ ಟ್ಯಾನ್ 30 ಏನಿದೆ 1/√3. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, -1/√3. ಸಿಂಪಲ್. 2 ಮಾರ್ಕ್ಸ್ಗೆ ಡೆಫಿನೆಟಾಗಿ ಈ ಥರ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ. ನೆನ್ಪಿಟ್ಕೊಳ್ಳಿ, ಏನೇ ಪ್ರಾಬ್ಲಮ್ ಕೊಟ್ಟರು ನೀವು ಮಾಡಬಹುದು, ಕಾನ್ಸೆಪ್ಟ್ ಅರ್ಥ ಆದರೆ. ಇಫ್ ಯು ನೋ ದ ಕಾನ್ಸೆಪ್ಟ್ ಯು ಕ್ಯಾನ್ ಡೂ ಎನಿ ಪ್ರಾಬ್ಲಮ್. ಓಕೆ. ನೆಕ್ಸ್ಟು ಕಾಸ್ ಆಫ್
ಕಾಸ್ ಆಫ್ ಮೈನಸ್ ಥೀಟಾ ಏನಪ್ಪ, ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ ಅಲ್ಲ, ಅದು ಫೋರ್ತ್ ಕ್ವಾಡ್ರೆಂಟಲ್ಲಿರೋದ್ರಿಂದ ಪ್ಲಸ್ ಕಾಸ್ ಥೀಟಾ. ಅರ್ಥ ಆಯ್ತಾ? ನೆಕ್ಸ್ಟು ಕಾಸ್ ಆಫ್ ಮೈನಸ್ 330 ಈಸ್ ಕಾಸ್ 330. ಓಕೆ, ಕಾಸ್ 330 ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಆಫ್ 360 ಡಿಗ್ರಿ ಮೈನಸ್ 30 ಡಿಗ್ರಿ. ಓಕೆ, ಕಾಸ್ 360 ಮೈನಸ್ 30 ಡಿಗ್ರಿ ಯಾವ ಕ್ವಾಡ್ರೆಂಟ್ ಬರುತ್ತೆ? ಇಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಓಕೆ, ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಇಸ್ ಪಾಸಿಟಿವ್. ಕರೆಕ್ಟ್, ಪಾಸಿಟಿವ್. ನೆಕ್ಸ್ಟು 360 ಇರೋದ್ರಿಂದ ಕಾಸು ಕಾಸಾಗೇ ಇರುತ್ತೆ, ಸೈನಾಗಿ ಚೇಂಜಸ್ ಆಗಲ್ಲ. ಸೊ ಕಾಸ್ 30. ಓಕೆ, ಕಾಸ್ 30 ವ್ಯಾಲ್ಯೂ ಏನಪ್ಪ? ಕಾಸ್ 30 ವ್ಯಾಲ್ಯೂ ಈಸ್ √3/2. ಟೇಬಲ್ಸ್ ಗೊತ್ತಿರಬೇಕು. ಓಕೆ, ಎಕ್ಸಾಮಲ್ಲಿ ಟೇಬಲ್ ಬರ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ 10 ನಿಮಿಷ ವೇಸ್ಟ್ ಆಗಿಬಿಡುತ್ತೆ. ಓಕೆ, ಟೇಬಲ್ಸ್ ನೆನಪಿರಬೇಕು. ನಾನಿಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಗೊತ್ತಾಗಲಿ. ಸೊ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಬರ್ಕೊಳ್ಳಿ, ಬಟ್ ನೀವು ಒಂದು 4-5 ಪ್ರಾಬ್ಲಮ್ಸ್ನ ನೋಡದೆ ಮಾಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟು ಈಗ ಇಲ್ಲಿವರೆಗೂ 90 + 90 ಥರ 270 360 ಆಗಿ ಕನ್ವರ್ಟ್ ಮಾಡ್ಕೊತಿದ್ರಿ. ಸೊ ಈ ಟೈಪಲ್ಲಿ ಪ್ರಾಬ್ಲಮ್ ಬಂದಿದೆ ನೋಡಿ. ಸಿಕೆಂಟ್ ಆಫ್ 1110 ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಹೇಗೆ ಕನ್ವರ್ಟ್ ಮಾಡ್ಕೋತೀರಾ ನೋಡಿ. ಸಿಕೆಂಟ್ ಆಫ್ ನಾನು 1110 ಡಿಗ್ರಿನ ನಾನು ನೋಡಿ 360 ಇಂಟು 1 ಈಸ್ 360. ಕರೆಕ್ಟ್. ಓಕೆ, ನೆಕ್ಸ್ಟು 360ಗಿಂತ ಜಾಸ್ತಿ ಇದೆ ಅಲ್ವಾ, ಮೋರ್ ದ್ಯಾನ್ 360 ಇರೋದ್ರಿಂದ ನಾನು ಏನು ಮಾಡ್ಕೊತೀನಿ, 360 2 ಏನು ಬರುತ್ತಪ್ಪ, 2 × 0 0, 6 2 12, 1 ಕ್ಯಾರಿ, 2 3 6 + 1 70. ಓಕೆ, ಸೊ 70ಗಿಂತನೂ 720ಗಿಂತನೂ ಜಾಸ್ತಿ ಇದೆ. ಸೊ ಈಗೇನು ಮಾಡ್ತೀರಾ, ಇನ್ನೊಂದ್ಸರಿ ಡಿವೈಡ್ ಮಾಡಿ ನೋಡಿ, ಮಲ್ಟಿಪ್ಲೈ ಮಾಡಿ. 360 × 3, 3 × 0 0, 3 6 18, 1 ಕ್ಯಾರಿ, ನೆಕ್ಸ್ಟ್ 3 3 9, 9 + 1 10. ಓಕೆ, ದಟ್ಸ್ ಇಟ್. ಸೊ 1080. ಸೊ ನಾನು ಏನು ಮಾಡ್ಕೊತೀನಿ ನೋಡಿ, ಇನ್ ಪ್ಲೇಸ್ ಆಫ್ 1110, ಸೊ ಐ ಕ್ಯಾನ್ ರೈಟ್ 3 × 360 ಡಿಗ್ರಿ ಪ್ಲಸ್ 1110 ಡಿಗ್ರಿ ಮೈನಸ್ 1080 ಡಿಗ್ರಿ ಮಾಡ್ತಾರೆ. ನಿಮ್ಗೇನು ಬರುತ್ತೆ, 30 ಡಿಗ್ರಿ ಅಲ್ಲ. ಸೊ 1180 ಡಿಗ್ರಿ ಪ್ಲಸ್ 30 ಆ್ಯಡ್ ಮಾಡಿದ್ರೆ ನಿಮಗೆ 1110 ಡಿಗ್ರಿ. ಕರೆಕ್ಟ್ ಅಲ್ವಾ? ಸೊ ಈಗ ನಾನು ಹೇಳಿದೆ ಅಲ್ವಾ, ಮಲ್ಟಿಪಲ್ ಆಫ್ 90 ಅಲ್ವಾ. ಸೊ ನಾನು 360 ಡಿಗ್ರಿನ 90 ಇಂಟು ಏನಂತ ತೊಗೋತಿದ್ದೀನಿ, 90 4 360 ಅಲ್ವಾ. ಸೊ ಇದು ಮಲ್ಟಿಪಲ್ ಆಫ್ 90ನೇ ತಾನೆ ಅಲ್ವಾ. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 360 + ಥೀಟಾ. ಕರೆಕ್ಟ್, 360 + ಥೀಟಾ. 360 + ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟು. ಸೊ ಇದು ಫುಲ್ಲು ನೀವು 360 ಡಿಗ್ರಿ ಅಂತಲೇ ತೊಗೋಬೇಕು, ಯಾಕಂದರೆ ಇದು ಮಲ್ಟಿಪಲ್ ಆಫ್ 90 ಟೈಪಲ್ಲಿದೆ ಅಲ್ವಾ. ಸೊ 360 ಇದ್ರನ್ನ ಥೀಟಾ ಅಂತ ತೊಗೋತೀರಾ. ಸೊ 360 + ಥೀಟಾ ಇಸ್ ಇನ್ ವಿಚ್ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. ಆಲ್ ಆರ್ ಪಾಸಿಟಿವ್. ಸೊ ಸಿಕೆಂಟ್ ಆಲ್ಸೋ ಪಾಸಿಟಿವ್. 360 ಇದ್ದರೆ ಸಿಕೆಂಟ್ ಚೇಂಜ್ ಟು ಆಟೋಮೆಟಿಕಲಿ ಸಿಕೆಂಟ್ ಓನ್ಲಿ. ಸೊ 30. ಸೊ ಸಿಕೆಂಟ್ 30 ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಅಂತಂದರೆ ಸಿಕೆಂಟ್ ರೆಸಿಪ್ರೋಕಲ್ ಇಸ್ ಕಾಸು. ಕಾಸ್ 30 is √3/2. ಸೊ ಸಿಕೆಂಟ್ 30 ಏನಾಗುತ್ತೆ, 2/√3. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಈ ಥರ ಮೋರ್ ದ್ಯಾನ್ 360 ಬಂದರೆ ಈ ರೀತಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಸೈಡಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇನ್ ಬಿಟ್ವೀನಲ್ಲೇ ಬರುತ್ತೆ. ಸೊ ಔಟ್ಸೈಡ್ ಏನಾದ್ರು ಅದು ಬಂದರೆ ಅದನ್ನು ಮೈನಸ್ ಅಂತನಾದ್ರು ತೊಗೊಂಡು ಮಾಡಿ, ಇಲ್ಲ ನೀವು ಮಲ್ಟಿಪಲ್ ಮಾಡಿದ್ರೆ ರಿಮೈನಿಂಗ್ ಟರ್ಮ್ನ ಪ್ಲಸ್ ಅಂತನಾದ್ರು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಓಕೆ, ನೆಕ್ಸ್ಟು ಕಾಸ್ ಆಫ್ 1770 ಡಿಗ್ರಿ. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಆಫ್ ನಿಮಗೆ 4 × 360 ಪ್ಲಸ್. ಓಕೆ, ಸೊ ಏನು ಮಾಡ್ತೀರಾ, 1770 ಕೊಟ್ಟಿರ್ತಾರಲ್ವಾ. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಓಕೆ, 0 3 3. ಓಕೆ, ದಿಸ್ 0. ಸೊ ಏನು ಬಂತೆ, ಪ್ಲಸ್ 330
degree. Okay, so this is in the form of 360 plus theta. 360 plus theta first quadrant ಅಲ್ಲಿ all are positive. So 360 ಇರೋದ್ರಿಂದ 360 is cos ಆಗೇ ಇರುತ್ತೆ. ಸೊ ಚೇಂಜಸ್ ಆಗಲ್ಲ. ಸೊ cos ಆಫ್ 330 ಡಿಗ್ರಿ ಥೀಟಾ ಪ್ಲೇಸಲ್ಲಿ ಏನಿದೆ, ಥೀಟಾ ಪ್ಲೇಸಲ್ಲಿ 330 ಇದೆ. ಸೊ ಇದನ್ನು ಎಗೇನ್ ನೀವು ಚೇಂಜ್ ಮಾಡ್ಕೋಬೇಕು. ಯಾಕಂದರೆ 330ಗೆ ಆ್ಯಂಗಲ್ ಗೊತ್ತಿಲ್ಲ. ಸೊ ಆ್ಯಂಗಲ್ ಗೊತ್ತಿಲ್ಲ ಅಂತಂದರೆ ಅಲೈಡ್ ಆ್ಯಂಗಲ್ಸ್ ಪ್ರಾಪರ್ಟೀಸ್ ಇದೆಯಲ್ಲ, ಸೊ ಅದನ್ನು ಅಪ್ಲೈ ಮಾಡಬೇಕು ನೀವು. ಸೊ ಕಾಸ್ ಆಫ್ 330 ಕ್ಯಾನ್ ಬಿ ರಿಟನ್ ಆಸ್ 360 minus 30. ಓಕೆ, ಸೊ 360 minus theta is in fourth quadrant. In fourth quadrant cos is positive. 360 ಇದ್ದರೆ cos automatically changes to cos only. Next, in place of theta 30 is there. Cos 30 value is √3/2. ಅರ್ಥ ಆಯ್ತಲ್ವಾ? ಅಕಸ್ಮಾತು 360ಗಿಂತ ಜಾಸ್ತಿ ಕೊಟ್ಟಿದ್ರೆ ಈ ಥರ ಸೈಡಲ್ಲಿ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಮಲ್ಟಿಪ್ಲೈ ಏನೇ ಮಾಡಿದ್ರು ಅದು 360ನೇ, ಯಾಕಂದರೆ ಅದು ಮಲ್ಟಿಪಲ್ ಆಫ್ 90. ಸೊ ಮಲ್ಟಿಪಲ್ ಆಫ್ 90 ಪ್ಲಸ್ ಆ್ಯಂಗಲ್ಸ್ ಅಂತ ತೊಗೋತೀವಲ್ವಾ. ಮಲ್ಟಿಪಲ್ ಆಫ್ 90 ಪ್ಲಸ್ ಥೀಟಾ ಆರ್ ಮಲ್ಟಿಪಲ್ ಆಫ್ ಆ್ಯಂಗಲ್ ಮೈನಸ್ ಥೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ಫುಲ್ಲು ನಾವು 360 ಅಂತಲೇ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಟರ್ಮು ಅದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅದನ್ನು ನೀವು ಚೇಂಜಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಈಗ ನೋಡಿ, ಫಸ್ಟು ಎಕ್ಸಸೈಸ್ 3.3ಅಲ್ಲಿ 14 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟು 14 ಪ್ರಾಬ್ಲಮ್ಸ್ನ ನೆಕ್ಸ್ಟು ಸೆಷನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆಲ್ರೆಡಿ ವಿಡಿಯೋ ಲೆಂತಿ ಆಗಿರೋದ್ರಿಂದ ನೆಕ್ಸ್ಟು ಸೆಷನಲ್ಲಿ ರಿಮೈನಿಂಗ್ 14 ಪ್ರಾಬ್ಲಮ್ಸ್ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ ಥ್ಯಾಂಕ್ ಯು.